ಶ್ರೀರಾಮ ನವಮಿಯಂದು ದೇವಸ್ಥಾನದಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬ ಬಂದಾಗ ಹಿಂದೂಗಳೆಲ್ಲರೂ ದೇವಸ್ಥಾನಕ್ಕೆ ಹೋಗುತ್ತಾರೆ. ಆದರೆ ಅನೇಕರು ದೇವಸ್ಥಾನಕ್ಕೆ ಹೋದಾಗ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ತಿಳಿಯದೆ ಮಾಡುವ ಈ ತಪ್ಪುಗಳಿಂದ ಜಾತಕದಲ್ಲಿ ದೋಷಗಳು ಉಂಟಾಗಿ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ. ಹಾಗಾದರೆ ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಈ ವರ್ಷ ಏಪ್ರಿಲ್ 6ರಂದು ಅಂದರೆ ಶ್ರೀರಾಮನ್ ನವಮಿ ಭಾನುವಾರ ಬಂದಿತ್ತು. ಹಾಗಾಗಿ ಇಂದು ದೇವಸ್ಥಾನಕ್ಕೆ ಹೋಗುವ ಪ್ರತಿಯೊಬ್ಬರೂ ಈ ವಿಡಿಯೋದಲ್ಲಿ ಹೇಳಿರುವ ತಪ್ಪುಗಳನ್ನು ಮಾಡಬೇಡಿ. ಈ ತಪ್ಪುಗಳನ್ನು ಮಾಡಿದರೆ ಈ ವರ್ಷ ಪೂರ್ತಿ ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಪಂಡಿತರು ಸಲಹೆ ನೀಡಿದ್ದಾರೆ. ಮಹಿಳೆಯರು ದೇವಸ್ಥಾನಕ್ಕೆ ಹೋಗುವಾಗ ಕುಂಕುಮವನ್ನು ಧರಿಸಬೇಕು ಮತ್ತು ತಲೆಯ ಮೇಲೆ ಹೂವುಗಳನ್ನು ಇಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಕೆಂಪು ಬಟ್ಟೆ ಧರಿಸುವುದು ಉತ್ತಮ. ಯಾವುದೇ ಸಂದರ್ಭದಲ್ಲೂ ನೀವು ಕಪ್ಪು ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಹೋಗಬಾರದು ಮತ್ತು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗಬಾರದು. ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ಮೊದಲು ಧ್ವಜಸ್ತಂಭಕ್ಕೆ ಭೇಟಿ ನೀಡಬೇಕು ಮತ್ತು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಾಗ ಅದನ್ನು ಧ್ವಜಸ್ತಂಭದ ಜೊತೆಗೆ ಮಾಡಬೇಕು. ಆಗ ಮಾತ್ರ ಸುತ್ತುಗಳು ಪೂರ್ಣಗೊಳ್ಳುತ್ತವೆ. ದೇವಸ್ಥಾನವನ್ನು ಪ್ರವೇಶಿಸುವಾಗ ಮೊದಲು ಧ್ವಜಸ್ತಂಭಕ್ಕೆ ನಮಸ್ಕರಿಸಬೇಕು. ಧ್ವಜಸ್ತಂಭವು ಸ್ವಾಮಿಯ ಸ್ವರೂಪವೇ ಆಗಿರುವುದರಿಂದ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಮಾಡುವಾಗ ಓಂ ಎಂದು ಜಪಿಸುತ್ತಾ ಆಧ್ಯಾತ್ಮಿಕ ಪ್ರದಕ್ಷಿಣೆ ಮಾಡಿದರೆ ಬಯಸಿದ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುತ್ತಾರೆ ವಿದ್ವಾಂಸರು. ಧ್ವಜಸ್ತಂಭಕ್ಕೆ ಭೇಟಿ ನೀಡಿದ ನಂತರ ದೇವಾಲಯದ ಒಳಗೆ ಹೋಗಿ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು. ಅನೇಕರು ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನು ಮುಟ್ಟಲು ಪ್ರಯತ್ನಿಸುತ್ತಾರೆ. ಆದರೆ ವಿಗ್ರಹಗಳನ್ನು ಮುಟ್ಟದೆ ದೇವರ ದರ್ಶನ ಪಡೆಯಬೇಕು ಎನ್ನುತ್ತಾರೆ ವಿದ್ವಾಂಸರು. ದೇವರ ಮೂರ್ತಿಯನ್ನು ಮುಟ್ಟಿದರೆ ಮೂರ್ತಿಗಳ ಪಾವಿತ್ರ್ಯತೆ ಹಾಳಾಗುತ್ತದೆ ಹಾಗೂ ದೈವೀಶಕ್ತಿಗೆ ಭಂಗ ಬರುತ್ತದೆ ಎನ್ನುತ್ತಾರೆ ಹಿರಿಯರು. ಹಾಗಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ದೇವರ ವಿಗ್ರಹಗಳನ್ನು ಮುಟ್ಟದಿರುವುದು ಉತ್ತಮ ಎಂದು ವಿದ್ವಾಂಸರು ಸಲಹೆ ನೀಡುತ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಮೂರ್ತಿಯ ಎದುರು ನಿಂತು ದೇವರಿಗೆ ನಮಸ್ಕರಿಸಬಾರದು. ಅರ್ಚನೆ ಮಾಡುವಾಗ ಅನೇಕರು ಗೋತ್ರದ ಹೆಸರನ್ನು ಮಾತ್ರ ಹೇಳುತ್ತಾರೆ. ಆದರೆ ಅರ್ಚನೆ ಮಾಡುವವರು ಗೋತ್ರದ ಹೆಸರು, ಮನೆತನದ ಹೆಸರು ಮತ್ತು ಮನೆಯ ಹಿರಿಯ ನಕ್ಷತ್ರದ ಹೆಸರನ್ನು ಹೇಳಬೇಕು. ಆಗ ಮಾತ್ರ ನಿಮ್ಮ ಅರ್ಚನದ ಶುಭ ಫಲವು ಸಿಗುತ್ತದೆ. 11 ಚಂದ್ರನ ನೆಚ್ಚಿನ ಸಂಖ್ಯೆ. ಹಾಗಾಗಿ ದೇವಸ್ಥಾನದಲ್ಲಿನ ದೇವರ ಹುಂಡಿಯಲ್ಲಿ 11 ರೂಪಾಯಿಗಳನ್ನು ಠೇವಣಿ ಇಟ್ಟರೆ ನಿಮ್ಮ ಸಾಲವು ದೇವರ ದಯೆಗೆ ಸಲ್ಲುತ್ತದೆ. 101 ರೂಪಾಯಿಯನ್ನು ದೇವರ ಹುಂಡಿಗೆ ಹಾಕಿದರೆ ಸಕಲ ಸಂಕಟಗಳು ತಕ್ಷಣ ಕೊನೆಗೊಳ್ಳುತ್ತವೆ. ಅಖಂಡ ರಾಜಯೋಗ ಮತ್ತು ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ದೇವರ ಹುಂಡಿಯಲ್ಲಿ ಕಾಣಿಕೆ ಹಾಕುವ ಅಗತ್ಯವಿಲ್ಲ. ಕಾಣಿಕೆ ಕೊಟ್ಟ ಮಾತ್ರಕ್ಕೆ ದೇವರು ಕರುಣಿಸುತ್ತಾನೆ ಅಂತ ಏನೂ ಇಲ್ಲ. ಆದರೆ ನೀವು ಹುಂಡಿಗೆ ಹಾಕಿದ ಹಣ ಬೇರೆಯವರಿಗೆ ಉಪಯೋಗವಾಗುತ್ತದೆ. ಆದರೆ ಹುಂಡಿಯಲ್ಲಿ ಹಾಕಿದ ಹಣವನ್ನು ಬೇರೆಯವರ ಸಹಾಯಕ್ಕೆ ಬಳಸಿದರೆ ಪುಣ್ಯವಾಗುತ್ತದೆ ಹಾಗೂ ಹುಂಡಿಯಲ್ಲಿ ದಾನ ಮಾಡಿದವರಿಗೆ ಒಳಿತಾಗುತ್ತದೆ. ಅದಕ್ಕೆ ಎಲ್ಲರೂ ಹುಂಡಿಯಲ್ಲಿ ತಮಗೆ ಬೇಕಾದಷ್ಟು ಕಾಣಿಕೆ ಹಾಕಿದರೆ ಒಳ್ಳೆಯದು. ಹೆಚ್ಚಿನ ಜನರು ದೇವಸ್ಥಾನಕ್ಕೆ ಹೋಗುವುದು ದೇವರ ದರ್ಶನಕ್ಕಾಗಿ ಮಾತ್ರ. ಆದರೆ ಹಬ್ಬದ ದಿನಗಳಲ್ಲಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದ ಆವರಣದಲ್ಲಿ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಶುಭ ದಿನಗಳಲ್ಲಿ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚುವವರಿಗೆ ತ್ರಿಮೂರ್ತಿಗಳ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವರ ಕುಟುಂಬವು ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಇರುತ್ತದೆ. ಹಣ, ನೆಮ್ಮದಿ ಮತ್ತು ಆರೋಗ್ಯ ಲಭಿಸಲಿದೆ. ಆದರೆ ದೇವರ ಮುಂದೆ ದೀಪ ಪೂಜೆ ಮಾಡಬಾರದು. ಧ್ವಜಸ್ತಂಭದ ಬಳಿ ದೀಪವನ್ನು ಹಚ್ಚಬೇಕು, ಆದರೆ ದೇವಾಲಯದ ಆವರಣದಲ್ಲಿರುವ ಮರಗಳ ಬಳಿ ಅಲ್ಲ. ದೇವಾಲಯವನ್ನು ಪ್ರದಕ್ಷಿಣೆ ಮಾಡುವಾಗ ಅನೇಕ ಜನರು ದೇವಾಲಯದ ಹಿಂಭಾಗವನ್ನು ಸ್ಪರ್ಶಿಸುತ್ತಾರೆ. ಆದರೆ ಇದು ಮಹಾಪಾಪ. ದೇವಾಲಯದ ಹಿಂಭಾಗದಲ್ಲಿ ದೆವ್ವಗಳಿವೆ. ಆದ್ದರಿಂದ ಪ್ರದಕ್ಷಿಣೆ ಮಾಡುವಾಗ ದೇವಸ್ಥಾನದ ಹಿಂಭಾಗವನ್ನು ಮುಟ್ಟಬಾರದು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗಿ ದೇವರ ಅನುಗ್ರಹ ದೊರೆಯುತ್ತದೆ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಿ ಕನಿಷ್ಠ 3 ಪ್ರದಕ್ಷಿಣೆ ಕಡ್ಡಾಯ. ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕನಿಷ್ಠ 9 ಅಥವಾ 11 ಪ್ರದಕ್ಷಿಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಪ್ರದಕ್ಷಿಣೆ ಮಾಡುವಾಗ ದೇವರ ನಾಮಸ್ಮರಣೆ ಮಾಡುತ್ತಾ ಪ್ರದಕ್ಷಿಣೆಗಳನ್ನು ಮಾಡುತ್ತಾ ನಮ್ಮ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಬರದಂತೆ ಮಾಡಬೇಕು. ಒಂದು ಸಮಯದಲ್ಲಿ 3 ಬಾರಿ ತೆಗೆದುಕೊಳ್ಳಬೇಡಿ. ತೀರ್ಥವನ್ನು ತೆಗೆದುಕೊಳ್ಳುವುದರಿಂದ ಕೈ ಬಾಗುತ್ತದೆ ಮತ್ತು ಎಡಗೈ ತಲೆಯ ಮೇಲೆ ಇರುತ್ತದೆ. ಅದರ ಮೇಲೆ ಬರೆಯಬಾರದು. ತೀರ್ಥ ತೆಗೆದುಕೊಂಡ ಕೈಗಳನ್ನು ನೀರಿನಿಂದ ತೊಳೆಯಬೇಕು. ಮಕ್ಕಳಿಲ್ಲದವರು ರಾವಿ ಮರಕ್ಕೆ ಪ್ರದಕ್ಷಿಣೆ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಮಹಿಳೆಯರು ತಲೆಕೂದಲು ಇಳಿಬಿಟ್ಟು ದೇವಸ್ಥಾನ ಪ್ರವೇಶಿಸಬಾರದು. ಅದರಲ್ಲೂ ಸ್ವಚ್ಛವಾದ ಸೀರೆಯನ್ನು ಉಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಬರಿಗೆಯಲ್ಲಿ ಹೋಗಬೇಡಿ. ನಮಗೆ ಬೇಕಾದಷ್ಟು ಹಣ್ಣು ಅಥವಾ ಹೂವನ್ನು ತೆಗೆದುಕೊಂಡು ದೇವರಿಗೆ ಅರ್ಪಿಸುವುದು ಉತ್ತಮ ಸಂಪ್ರದಾಯ.
ಅದರಲ್ಲೂ ಶ್ರೀರಾಮನವಮಿಯಂದು ದೇವಸ್ಥಾನಕ್ಕೆ ಹೋಗುವವರು ದೇವಸ್ಥಾನಕ್ಕೆ ವೀಳ್ಯದೆಲೆಯನ್ನು ಕೊಂಡೊಯ್ಯಲೇಬೇಕು. ಅದರಲ್ಲೂ ದೇವಸ್ಥಾನ ಪ್ರವೇಶಿಸಿದ ನಂತರ ಸುಳ್ಳು ಹೇಳಬಾರದು. ಏಕೆಂದರೆ ನೀವು ದೇವಾಲಯವನ್ನು ಪ್ರವೇಶಿಸಿದಾಗ ನೀವು ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸಬೇಕು. ದೇವಸ್ಥಾನದಲ್ಲಿರುವ ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿದರೆ ನಿಮ್ಮ ಮನೆ ಸಂಪತ್ತಿನಿಂದ ತುಂಬುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಪಾದಗಳನ್ನು ತೊಳೆಯಬಾರದು. ಸ್ವಲ್ಪ ಹೊತ್ತು ಕುಳಿತ ನಂತರ ಪಾದಗಳನ್ನು ತೊಳೆಯಬೇಕು. ವಿಷ್ಣುವಿನ ರೂಪದಲ್ಲಿ ದೇವಸ್ಥಾನದಲ್ಲಿ ಬಾಳೆಗಿಡಗಳನ್ನು ನೆಟ್ಟರೆ ಸಕಲ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಸಂಪ್ರದಾಯಕ್ಕೆ ವಿರುದ್ಧವಾಗಿ ಬಟ್ಟೆ ಧರಿಸಬಾರದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಲು ಬಯಸಿದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.